ಉದ್ಯೋಗ ಸೃಷ್ಟಿಯಾಗಿರೋದು ಯಾವ್ದಾರು ಒಂದು ಹೇಳ್ತೀರಾ ಶಿವಮೊಗ್ಗದಲ್ಲಿ? ಅದ್ರ ಬಗ್ಗೆ ನಾವು ಬಹಳ ಯೋಚನೆ ಮಾಡ್ಬೇಕಾಗಿದೆ. ಎಲ್ರು ಒಂದ್ 4 ಟ್ರೈನ್ ಬಿಟ್ಬಿಟ್ಟಿದ್ದಾರೆ, ಹೊರಗಡೆ ಹೋಗಿ ದುಡ್ಕೊಳ್ಳಿ ಅಂತೇಳಿ. ಶಿವಮೊಗ್ಗದಲ್ಲಿ ಒಂದಿನ ಮಾಡ್ಬೇಕಾಗಿದೆ ಅಲ್ವಾ? ಓಕೆ, ಏನಾದ್ರೂ ಒಂದು ಉದ್ಯೋಗ ಸೃಷ್ಟಿಯಾಗಿರೋದಂಥದ್ದು ಶಿವಮೊಗ್ಗದಲ್ಲಿ ಏನಾರ ಹೇಳ್ತೀರಾ? ನಾವು ಮೊದಲನೇದು ಆಯ್ಕೆ ಮಾಡ್ಕೊಬೇಕಾಗಿರೋದು, ಇಲ್ಲಿ ಸರ್ಕಾರನ ನಾವು ಉದ್ಯೋಗ ಮಾಡ್ಕೊಬೇಕಾಗಿರೋದು ನಾವುಗಳು. ಸರ್ಕಾರದಿಂದ ಯಾವ ತರ ಫೆಸಿಲಿಟೀಸ್ಗಳು ಬರುತ್ತೆ, ಅದರಿಂದ ನಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ನಾವು ತಿಳ್ಕೊಬೇಕಾಗಿರೋದು. ನಾವು ತಿಳ್ಕೊಂತಿಲ್ಲ, ಅದಕ್ಕೆ ಈ ತರ ಹಾಳಾಗ್ತಾ ಇರೋದು. ಹಾಗೆ ನನಗೆ ನಿಮ್ಮ ಹತ್ರ ಒಂದು ಕೇಳ್ತೀನಿ, ಎಲ್ಲರೂ ಉದ್ಯೋಗ ಸೃಷ್ಟಿಯಾಗಿರೋದು ಒಂದು ಶಿವಮೊಗ್ಗದಲ್ಲಿ ಹೇಳ್ತೀರಾ? 4 ಟ್ರೈನ್ ಇದೆ, ನೀವು ಸೀದಾ ಬೆಂಗಳೂರಿಗೆ ಹೋಗ್ಬಿಟ್ರೆ ಅಲ್ಲಿ ಉದ್ಯೋಗ ಇದೆ. ಶಿವಮೊಗ್ಗದಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಒಂದ್ಸತಿ ಯೋಚನೆ ಮಾಡಿ ನೀವೆಲ್ಲರೂ. ಶಿವಮೊಗ್ಗದಲ್ಲಿ ಉದ್ಯೋಗ ಯಾವ್ದು ಸೃಷ್ಟಿಯಾಗಿದೆ ಅಂತ ನೀವ್ ಹೇಳ್ಬೇಕೀಗ. ಯಾವ್ದು ಆಗಿಲ್ಲ ಅಲ್ವಾ? ಅಟ್ಲೀಸ್ಟ್ ಉದ್ಯೋಗ ಸೃಷ್ಟಿ ಮಾಡೋ ನಾವು ಮಾಡ್ಬೇಕು. ಗೌರ್ಮೆಂಟ್ ಇಂದ ಮಾಡ್ಬೋದೋ ಮಾಡಕ್ಕಾಗಲ್ವಾ? ಮಾಡ್ಬೋದಲ್ವಾ? ಮಾಡೋಣ ಇನ್ನಾದ್ರು. ಇದ್ರ ಬಗ್ಗೆ ನಾವೆಲ್ಲ ಮಾತಾಡ್ಬೇಕಾಗಿದೆ. ಹಾಗೆ ಒಂದು ಶಿವಮೊಗ್ಗದಲ್ಲಿ ಉದ್ಯೋಗ ಸೃಷ್ಟಿಯಾಗಿರೋ ಬಗ್ಗೆ ಮಾಹಿತಿ ಕೊಡ್ತೀರಾ? ಯಾವ್ದು ಸೃಷ್ಟಿಯಾಗಿಲ್ಲ, ಗೊತ್ತಾ? ಹೋಗ್ಲಿ, ಗೊತ್ತಿದ್ದು ಮತದಾನ ಮಾಡಿ. ಓಕೆ, ಥ್ಯಾಂಕ್ ಯು. ಶಿವಮೊಗ್ಗದಲ್ಲಿ ಯಾವ್ದಾರ ಒಂದು ಉದ್ಯೋಗ ಸೃಷ್ಟಿಯಾಗಿರೋ ಬಗ್ಗೆ ಮಾಹಿತಿ ಕೊಡ್ತೀರಾ ಸರ್? ಯಾವ್ದು ಇಲ್ಲ ಅಲ್ವಾ? ಇದ್ರ ಬಗ್ಗೆ ನಾವು ಮಾತಾಡ್ಬೇಕಾಗಿರ. ಅಲ್ಲ, ಒಂದ್ 4 ಟ್ರೈನ್ ಇದೆ, ಬೆಂಗಳೂರಿಗೆ ಹೋಗ್ಬಿಡೋಣ ಹೇಳ್ರಿ, ಹೋಗೋಣ. ಸರ್ಕಾರ ಅದು ಒಂದು ಉದ್ಯೋಗ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳ್ತೀರಿ ನಿಮ್ ಪ್ರಕಾರ? ಎಲ್ಲಾ ರೀತಿನೂ ಅನುಕೂಲ ಆಗ್ತಾ ಇದೆ. ಉದ್ಯೋಗ ನೆಕ್ಸ್ಟ್ ಆಗ್ಬೋದು. ನೆಕ್ಸ್ಟ್ ಆಗತ್ತೆ ಅಂತೇಳಿ ನಾನು ಅದನ್ನೇ ಕೇಳ್ತಾ ಇರೋದು. ನಿಮ್ ಕಡೆಯಿಂದ ನಮ್ಮ ಪಕ್ಷ ಬರಲಿಲ್ಲ ಅಂದ್ರೆ ಬರಲ್ಲ, ನೆಕ್ಸ್ಟ್ ಉದ್ಯೋಗ ಶಿವಮೊಗ್ಗದಲ್ಲಿ ಸೃಷ್ಟಿ ಮಾಡಿ ಅಂತ ಹೇಳಿ. ಖಂಡಿತ ಮಾಡ್ತಾರೆ. ಮಾಡಿ ನೆಕ್ಸ್ಟ್ ಅಲ್ವಾ? ನೋಡಿ, ಕಡೆಗೂ ಬಂದೇ ಬಿಟ್ರು, ಉದ್ಯೋಗ ಎಲ್ಲ ಉದ್ಯೋಗ ಮಾಡಿ ನೆಕ್ಸ್ಟ್ ಮಾಡ್ತಾರೆ ಅಂತ ಹೇಳಿ ಬಿಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.